ವಿಡಿಯೋದಲ್ಲಿ ಮಹಾಶಿವರಾತ್ರಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಬಾರಿ ನಮಗೆ ಶಿವಶಕ್ತಿ ಯೋಗ ಕೂಡಿ ಬಂದಿದೆ ಅಂತ ವಿಶೇಷವಾದಂತಹ ದಿನ. ಇನ್ನು ಶಿವರಾತ್ರಿ ದಿನ ಶಾಸ್ತ್ರದ ಪ್ರಕಾರ 5 ಪಂಚಲಿಂಗದ ದರ್ಶನವನ್ನು ಕಂಪಲ್ಸರಿ ಮಾಡಲೇಬೇಕು. ಶಿವರಾತ್ರಿ ಹಬ್ಬವನ್ನು ಯಾವ ಜಾವದಲ್ಲಿ ನಾವು ಪೂಜೆನ ಮಾಡ್ಕೋಬೇಕು, ಯಾವ ಹೂಗಳಿಂದ ಅರ್ಚನೆಯನ್ನು ಮಾಡಬೇಕು, ಯಾವ ಅಭಿಷೇಕವನ್ನು ಮಾಡ್ಕೋಬೇಕು. ಈ ಒಂದು ಪವಿತ್ರವಾದಂತಹ ಮಹಾಶಿವರಾತ್ರಿ ವ್ರತವನ್ನು ಎಷ್ಟು ವರ್ಷಗಳ ಕಾಲ ನಾವು ಮಾಡಬೇಕು. ಬೇಡಿದ ವರವನ್ನ ಕೊಡೋ ಅಂಥವ್ರು, ಅದರಲ್ಲೂ ಶೀಘ್ರವಾಗಿ ವರವನ್ನ ಪ್ರಸಾದವಾಗಿ ಕೊಡೋ ಅಂಥವ್ರು ರುದ್ರದೇವರು. ಶಿವರಾತ್ರಿ ದಿನ ಅತಿ ಮುಖ್ಯವಾಗಿ 4 ಪೂಜೆಗಳನ್ನು ಮಾಡೋದು ತುಂಬಾ ಶ್ರೇಷ್ಠವಾದದ್ದು. ಮಹಾಶಿವರಾತ್ರಿ ಹಬ್ಬವನ್ನು ನಾವು ಯಾವ ರೀತಿ ಆಚರಿಸ್ಬೇಕು ಮತ್ತು ಯಾವ ಸಮಯದಲ್ಲಿ ಶಿವನ ಪೂಜೆನ ಮಾಡಿದ್ರೆ ನಮಗೆ ಅನುಕೂಲ, ಮತ್ತು ಅವತ್ತಿನ ದಿವಸ ನಮಗೆ ನಕ್ಷತ್ರ ಯೋಗ ಹೇಗಿದೆ, ಶಿವರಾತ್ರಿ ಆಚರಣೆನ ಯಾಕೆ ಮಾಡಬೇಕು, ಇದೆಲ್ಲನೂ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಲ ಮಹಾಶಿವರಾತ್ರಿ ತುಂಬಾ ವಿಶೇಷವಾಗಿ ಬಂದಿದೆ. ಈ ಬಾರಿ ಮಹಾಶಿವರಾತ್ರಿ ಫೆಬ್ರವರಿ 15ನೇ ತಾರೀಕು ಭಾನುವಾರ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಮೇಲೆ ಚತುರ್ದಶಿ ತಿಥಿ ಇದೆ. ಅಂದರೆ ಭಾನುವಾರ 15ನೇ ತಾರೀಕು ಸಂಜೆ 5 ಗಂಟೆ 4 ನಿಮಿಷದವರೆಗೂ ತ್ರಯೋದಶಿ ತಿಥಿ ಇದೆ. ನಂತರದಲ್ಲಿ ಚತುರ್ದಶಿ ತಿಥಿ ಬಂದಿದೆ. ಹಾಗಾಗಿ ತುಂಬ ವಿಶೇಷ. ತ್ರಯೋದಶಿ ತಿಥಿ ಶಕ್ತಿ ಸ್ವರೂಪದ್ದು ಮತ್ತು ಚತುರ್ದಶಿ ತಿಥಿ ಶಿವನ ಸ್ವರೂಪ ಅಂತ. ಹಂಗಾಗಿ ತ್ರಯೋದಶಿ ಸಹಿತವಾದಂತಹ ಚತುರ್ದಶಿ ತಿಥಿಯು ಸೇರಿದರೆ ಶಿವಶಕ್ತಿ ಯೋಗ ಕೂಡಿ ಬರುತ್ತೆ ಅಂತ ಹೇಳ್ತಾರೆ. ಅಂಥ ಕಾಲವು ಈ ಬಾರಿ ನಮಗೆ ಬಂದಿದೆ. ಶಿವರಾತ್ರಿ ಆಚರಣೆ ಬಹಳ ಪ್ರಶಸ್ತವಾದಂತಹ ದಿನ ಅಂತಲೇ ಹೇಳ್ಬೋದು. ಮಹಾಶಿವರಾತ್ರಿ ಭಾನುವಾರ ಅಥವಾ ಮಂಗಳವಾರ ಯೋಗ ಕೂಡಿ ಬಂದರೆ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಶಾಸ್ತ್ರದ ಪ್ರಕಾರ. ಹಾಗಾಗಿ ಈ ಸಾಲಿ ಭಾನುವಾರ ಬಂದಿದೆ, ತ್ರಯೋದಶಿ ಸಹಿತವಾದಂತಹ ಚತುರ್ದಶಿ ಬಂದಿದೆ, ಭಾನುವಾರ ಬಂದಿದೆ. ತುಂಬಾ ವಿಶೇಷವಾದಂತಹ ದಿನ. ಈ ದಿನ ಶಿವನನ್ನು ಆರಾಧನೆ ಮಾಡೋದ್ರಿಂದ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಮತ್ತೆ ಬೆಳಗ್ಗೆ ಉತ್ತರಾಷಾಢ ನಕ್ಷತ್ರ ಇರುತ್ತೆ, ಸಂಜೆ ಚತುರ್ದಶಿಗೆ ಶ್ರವಣ ನಕ್ಷತ್ರ ಬರ್ತಾ ಇದೆ. ನಾವು ಪೂಜೆಯ ಸಮಯವನ್ನು ತಿಳ್ಕೊಳ್ಳೋಣ. ಹೆಸರೇ ಹೇಳೋ ಹಾಗೆ ಶಿವನ ಪೂಜೆ ಮಹಾಶಿವರಾತ್ರಿ ರಾತ್ರಿ ಅಂತಲೇ ಹೇಳ್ತೀವಿ ಅಲ್ವಾ. ರಾತ್ರಿ ಸಮಯದಲ್ಲಿ ಪೂಜೆನ ಮಾಡೋದು ತುಂಬಾ ವಿಶೇಷತೆ. ಮಧ್ಯರಾತ್ರಿ 11 ಗಂಟೆ 55 ನಿಮಿಷಕ್ಕೆ ಪೂಜೆಯನ್ನು ಮಾಡೋದು ಒಳ್ಳೆಯದು. ಇನ್ನು 4 ಪೂಜೆಗಳನ್ನು ಮಾಡೋದು ಕೂಡ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಯಾವ್ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಂಜೆ 6 ಗಂಟೆ 11 ನಿಮಿಷದಿಂದ 9 ಗಂಟೆ 23 ನಿಮಿಷದ ತನಕ ಪೂಜೆನ ಮಾಡ್ಕೋಬಹುದು. ರಾತ್ರಿ 9 ಗಂಟೆ 23 ನಿಮಿಷದಿಂದ 12 ಗಂಟೆ 36 ನಿಮಿಷದ ತನಕ 2ನೇ ಪೂಜೆನ ಮಾಡ್ಕೋಬಹುದು. ಇನ್ನು 3ನೇ ಪೂಜೆ 12 ಗಂಟೆ 36 ನಿಮಿಷದಿಂದ 3 ಗಂಟೆ 47 ನಿಮಿಷದ ತನಕನೂ ಪೂಜೆನ ಮಾಡ್ಕೋಬಹುದು. ಮತ್ತೆ 14ನೇ ತಾರೀಕು ಬೆಳಗ್ಗೆ 4 ಗಂಟೆಯಿಂದನೂ ಮತ್ತೆ ಪೂಜೆನ ಮಾಡ್ತಾರೆ. ಈ ರೀತಿಯಾಗಿ ಹಂತವಾಗಿ ಶಿವನ ಪೂಜೆನ ಮಾಡ್ತಾರೆ. ಇದನ್ನ ಯಾವ್ಯಾವ ಪೂಜೆ ಅಂತ ಕರೀತಾರೆ ಅಂತಾನೂ ಕೂಡ ತಿಳ್ಕೊಳ್ಳೋಣ. ಈ ಸಾಲಿ ತುಂಬಾ ವಿಶೇಷವಾಗಿ ಬಂದಿದೆ. ಭಾನುವಾರ ಮತ್ತು ಶ್ರವಣ ನಕ್ಷತ್ರದಲ್ಲಿ ಹಾಗೇನೆ ತ್ರಯೋದಶಿ ಸಹಿತ ಚತುರ್ದಶಿ ಬಂದಿದೆ. ತುಂಬ ವಿಶೇಷವಾಗಿ ಎಲ್ಲರೂ ಕೂಡ ಶಿವನ ಆರಾಧನೆಯನ್ನು ಮಾಡೋದ್ರಿಂದ ರುದ್ರದೇವರನ್ನು ನಾವು ಮನೋನಿಯಾಮಕರು ಅಂತ ಕರಿತೀವಿ, ಮನಸ್ಸಿಗೆ ಕಾರಣಕರ್ತರು. ಹಂಗಾಗಿ ನಮ್ಮ ಮನಸ್ಸು ಸರಿಯಾಗಿಲ್ಲ, ಯಾವುದೋ ಚಿಂತೆ ಕಾಡ್ತಾ ಇದೆ, ಮನಸ್ಸಿನಲ್ಲಿ ಕೆಲವು ಗೊಂದಲಗಳಿವೆ, ಕೆಲವೊಂದು ಬಯಕೆಗಳಿವೆ, ಎಲ್ಲದಕ್ಕೂ ಶಿವನ ಆರಾಧನೆ ತುಂಬಾ ಮುಖ್ಯವಾದದ್ದು. ಶಿವರಾತ್ರಿ ದಿನ ಮುಖ್ಯವಾಗಿ ಪಾಲಿಸಬೇಕಾದದ್ದು ಏನು ಅಂತ ಅಂದರೆ ಉಪವಾಸವನ್ನು ಮಾಡಬೇಕು, ಜಾಗರಣೆ ಮಾಡಬೇಕು. ನಾವು ವ್ರತ ಅಂತ ಅಂದರೆ ಏಕಾದಶಿ ವ್ರತ ಅಂದರೆ ಹಿಂದಿನ ದಿವಸ 1 ಹೊತ್ತು ಊಟ, ಅವತ್ತು ಪೂರ್ಣ ಉಪವಾಸ ಈ ರೀತಿಯಾಗಿ ಮಾಡ್ತೀವಿ ಅಲ್ವಾ. ಅದೇ ಪ್ರಕಾರನೇ ಶಿವರಾತ್ರಿ ಆಚರಣೆಯನ್ನು ನಾವು ಕೂಡ ಮಾಡಬೇಕು. ಹಿಂದಿನ ದಿವಸ ಒಪ್ಪತ್ತೂಟವನ್ನು ಮಾಡಬೇಕು. ಮಾರನೇ ದಿವಸ ಶಿವರಾತ್ರಿ ದಿನ ಯಾರ್ಯಾರು ಉಪವಾಸವನ್ನು ಆಚರಣೆಯನ್ನು ಮಾಡ್ತಿರೋ ಅವರೆಲ್ಲರೂ ಕೂಡ ನಿರಾಹಾರಿಯಾಗಿ ಉಪವಾಸ ಆಚರಣೆಯನ್ನು ಮಾಡಬೇಕು. ಇನ್ನೂ ಕೆಲವರು ಸಂಪ್ರದಾಯಗಳಲ್ಲಿ ಊಟ ಇರುತ್ತೆ, ಬ್ರಾಹ್ಮಣ ಮಾಧ್ವಂತರು ಊಟವನ್ನು ಮಾಡ್ತಾರೆ ಅವತ್ತಿನ ದಿವಸ. ವೈಷ್ಣವರು ಅಂತ ಹೇಳ್ತೀವಲ್ವಾ, ಊಟವನ್ನು ಮಾಡ್ತೀವಿ. ಹಾಗಾಗಿ ಯಾರ ಮನೆಗಳಲ್ಲಿ ಯಾವ ರೀತಿ ಸಂಪ್ರದಾಯಗಳಿರುತ್ತೋ ಅದೇ ರೀತಿಯಾಗಿ ಆಚರಣೆಯನ್ನು ಮಾಡ್ಕೊಳ್ಳಿ. ಯಾರು ಉಪವಾಸವನ್ನು ಮಾಡ್ತಿರೋ ಅವರು ಉಪವಾಸ ಆಚರಣೆಯನ್ನು ಮಾಡ್ಕೊಳ್ಳಿ. ಯಾರು ಊಟವನ್ನು ಮಾಡ್ತಿರೋ ಅವತ್ತಿನ ದಿವಸ ಊಟವನ್ನು ಮಾಡ್ಕೋಬಹುದು. ಮುಖ್ಯವಾಗಿ ಆ ದಿನ ಶಿವನ ದರ್ಶನ ತುಂಬ ಮುಖ್ಯ. ಪ್ರತಿಯೊಬ್ಬರೂ ಕೂಡ ಅವತ್ತಿನ ದಿವಸ ಶಾಸ್ತ್ರದ ಪ್ರಕಾರ 5 ಪಂಚಲಿಂಗದ ದರ್ಶನವನ್ನು ಕಂಪಲ್ಸರಿ ಮಾಡಲೇಬೇಕು.
ಪ್ರತಿಯೊಬ್ಬರೂ ಕೂಡ ಶಿವನ ದರ್ಶನವನ್ನು ಮಾಡಬೇಕು. ಯಾರು ಅವತ್ತಿನ ದಿವಸ ಶಿವನ ದರ್ಶನವನ್ನು ಮಾಡೋದಿಲ್ವೋ ಅಂಥವರಿಗೆ ಕತ್ತೆ ಜನ್ಮ ಬರುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಪ್ರತಿಯೊಬ್ಬರೂ ಶಿವರಾತ್ರಿ ದಿವಸ ಶಿವನ ದರ್ಶನವನ್ನು ಮಾಡಬೇಕು. ಪಂಚಲಿಂಗ ದರ್ಶನ ತುಂಬ ಶ್ರೇಷ್ಠವಾದದ್ದು. ಆಮೇಲೆ ಹಿಂದೂಗಳಿಗೆ ಇದು ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ತನ್ನನ್ನು ನಂಬಿ ಬಂದಿರುವಂಥ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ ಶಿವ ಅಂತಲೇ ಹೇಳ್ಬೋದು. ರುದ್ರದೇವರು ಬೇಡಿದಂತಹ ವರವನ್ನು ಕೊಡುವಂಥವ್ರು, ಅದರಲ್ಲೂ ಶೀಘ್ರವಾಗಿ ವರವನ್ನು ಪ್ರಸಾದವಾಗಿ ಕೊಡುವಂಥವ್ರು ರುದ್ರದೇವರು. ರುದ್ರದೇವರನ್ನು ನಂಬಿದರೆ ನಿಮ್ಮ ಇಷ್ಟಾರ್ಥಗಳು ತುಂಬ ಬೇಗನೆ ಈಡೇರುತ್ತೆ. ಒಂದೇ ಒಂದು ರುದ್ರಾಭಿಷೇಕದಿಂದ ಇಷ್ಟೆಲ್ಲ ನಿಮಗೆ ಅನುಕೂಲಗಳಾಗುತ್ತೆ. ಹಾಗಾಗಿ ಎಲ್ಲ ದೇವಸ್ಥಾನದಲ್ಲೂ ಸಹ ಅವತ್ತಿನ ದಿವಸ ಅಭಿಷೇಕವನ್ನು ಮಾಡ್ತಾರೆ. ಸಾಧ್ಯವಾದವರು ಮನೆಯಲ್ಲಿನೇ ಶಿವನ ಲಿಂಗವನ್ನು ಇಟ್ಕೊಂಡು ಸ್ಫಟಿಕದ್ದು ಅಥವಾ ಬೆಳ್ಳಿದು ಯಾವುದಾದ್ರೂ ಆಗಿರಲಿ ಪರವಾಗಿಲ್ಲ, ನೀವು ಶಿವನ ಲಿಂಗವನ್ನು ಇಟ್ಕೊಂಡ್ಬಿಟ್ಟು ಪಂಚಾಮೃತ ಅಭಿಷೇಕವನ್ನು ಮಾಡಿ, ರುದ್ರಾಭಿಷೇಕವನ್ನು ಮಾಡಿ ಶಿವನಿಗೆ. ಮತ್ತು ಶಿವನ ಫೋಟೋ ಇಟ್ಕೊಂಡಿದ್ರೆ ನೀವು ಮನೆಯಲ್ಲಿ ಫೋಟೋಗೆ ಪೂಜೆನ ಮಾಡ್ಕೊಳ್ಳಿ. ಇನ್ನು ವಿಷ್ಣು ಪಾದೋದಕ ಅಂದರೆ ವಿಷ್ಣುವಿನ ಪಾದವನ್ನು ತೊಳೆದಂತಹ ನೀರನ್ನು ಅಂದರೆ ಗಂಗೆಯನ್ನು ಶಿವನಿಗೆ ಅರ್ಪಣೆ ಮಾಡಿದ್ರೆ ತುಂಬ ಪ್ರೀತಿ ಪಡ್ತಾರಂತೆ ಶಿವ. ಹಾಗಾಗಿ ವಿಷ್ಣು ಪಾದೋದಕವನ್ನು ಶಿರದಲ್ಲೇ ಧರಿಸ್ತಾನೆ ಶಿವ. ಗಂಗೆ ವಿಷ್ಣುವಿನ ಪಾದ ತೊಳ್ಕೊಂಡು ಬಂದವರು. ವಿಷ್ಣುವಿನ ಪಾದೋದಕ ಗಂಗೆ, ಅದನ್ನು ಜಡೆಯಲ್ಲಿ ಧಾರಣೆಯನ್ನು ಮಾಡಿದ್ದಾರೆ ಶಿವ. ಶಿವನನ್ನು ಮಂಗಳಕಾರಕ ಅಂತ ಹೇಳ್ತಾರೆ. ಮಂಗಳಕಾರಕ, ಮಂಗಳವನ್ನ ಉಂಟು ಮಾಡುವಂಥವನು ಶಿವ, ರುದ್ರದೇವರು. ಹಂಗಾಗಿ ವಿಷ್ಣು ಪಾದೋದಕ ಅಂದರೆ ಶಿವನಿಗೆ ತುಂಬನೇ ಪ್ರೀತಿ. ವಿಷ್ಣುವಿನ ಅಭಿಷೇಕದ ನೀರನ್ನು ಶಿವನಿಗೆ ಅಭಿಷೇಕವನ್ನು ಮಾಡಬೇಕು. ಇದರಿಂದ ಶಿವನಿಗೆ ತುಂಬನೇ ಪ್ರೀತಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಮುಖ್ಯವಾಗಿ ಬಿಲ್ಪತ್ರೆಯ ಅರ್ಚನೆ ಶಿವನಿಗೆ ತುಂಬನೇ ಇಷ್ಟ. ಶಿವ ಅಲಂಕಾರ ಪ್ರಿಯ ಅಲ್ಲ, ಆಡಂಬರ ಪ್ರಿಯನೂ ಅಲ್ಲ, ಶಿವ ಆಭರಣ ಪ್ರಿಯನೂ ಅಲ್ಲ, ಆದರೆ ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತೀವಿ. ಶಿವನಿಗೆ ಅಭಿಷೇಕನೇ ಪ್ರಿಯ. ಸಾಧ್ಯವಾದವರು ಅಭಿಷೇಕದಿಂದಲೇ ಶಿವನನ್ನು ನಾವು ಅರ್ಚನೆಯನ್ನು ಮಾಡ್ಕೋಬೇಕು. ಮತ್ತು ಬಿಲ್ಪತ್ರೆಯಿಂದ ಅರ್ಚನೆಯನ್ನು ಮಾಡ್ಕೋಬೇಕು. ಮತ್ತು ಸುಗಂಧ ಭರಿತವಾದಂತಹ ಹೂಗಳಿಂದ ಶಿವನಿಗೆ ಅರ್ಚನೆಯನ್ನು ಮಾಡ್ಕೋಬೇಕು. ಮತ್ತು ಈ ರೀತಿ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ನಮ್ಮ ಎಲ್ಲ ಪಾಪಗಳನ್ನು ಕಳಿತೀವಿ ಅಂತ ಹೇಳ್ಬೋದು. ವರ್ಷದ ಪ್ರತಿ ಕೃಷ್ಣ ಪಕ್ಷದ ಚತುರ್ದಶಿಯ ಶಿವರಾತ್ರಿ ಅಂತ ಕೇಳಿಸ್ಕೊಂಡಿರುವಂಥ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನವಾಗಿ ನಾವು ಪೂಜೆಯನ್ನು ಮಾಡ್ತೀವಿ. ಅದನ್ನು ಮಹಾಶಿವರಾತ್ರಿ ಅಂತ ಹೇಳಿ ನಾವು ಆಚರಿಸ್ತೀವಿ. ಲಿಂಗ ಸ್ವರೂಪವಾದ ಶಿವನಿಗೆ ಪಂಚಾಮೃತ ಅಭಿಷೇಕ, ಗಂಗಾಭಿಷೇಕ, ಇದರಿಂದ ಬಿಲ್ಪತ್ರೆಯ ಅಭಿಷೇಕದಿಂದ ಅರ್ಚನೆಯನ್ನು ಮಾಡೋದು, ಹಾಗೆಯೇ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸೋದು, ಇದರಿಂದ ಶಿವನಿಗೆ ತುಂಬನೇ ಸಂತೋಷ ಆಗುತ್ತೆ. ಇಷ್ಟವಾದಂತಹ ವರಗಳನ್ನು ಶಿವ ನಮಗೆ ಪ್ರಸಾದವಾಗಿ ಕೊಡ್ತಾರೆ. ಸಾಮಾನ್ಯವಾಗಿ ಯಾವುದೇ ದೇವತಾ ಕಾರ್ಯಗಳನ್ನು ಪೂಜೆಗಳನ್ನು ಮಾಡೋದು ರಾತ್ರಿ ಸಮಯದಲ್ಲಿ ನಾವು ಮಾಡೋದಿಲ್ಲ ಅಲ್ವಾ. ರಾತ್ರಿ ಸಮಯ ಪ್ರಶಸ್ತತೆ ಅಲ್ಲ ಅಂತ ಹೇಳಲಾಗುತ್ತೆ. ಆ ಥರದ ಸಂಪ್ರದಾಯಗಳು ಕೂಡ ಇಲ್ಲ. ಆದರೆ ಶಿವರಾತ್ರಿ ದಿನದಲ್ಲಿ ರಾತ್ರಿ ಕಾಲವೇ ಪರಶಿವನಿಗೆ ಪೂಜೆಯನ್ನು ಮಾಡಲಾಗುತ್ತೆ. ಈ ರೀತಿಯಾಗಿ ರಾತ್ರಿ ಕಾಲವೇ ಪರಶಿವನ ಪೂಜೆಗೆ ವಿಶೇಷ ಪ್ರಶಸ್ತ ಕಾಲವಾಗಿ ವಿಧಿಸಲ್ಪಟ್ಟಿರೋದ್ರಿಂದ ಇದನ್ನು ಶಿವರಾತ್ರಿ ಅಂತ ನಾವು ಕರಿತೀವಿ. ಅಂದು ರಾತ್ರಿಯ ಜಾವಗಳು ಶಿವನ ಪೂಜೆನ ಮಾಡಲಾಗುತ್ತೆ. ಜಾವ ಪೂಜೆ ಅಂತಾನೂ ಕೂಡ ನಾವು ಕರಿತೀವಿ. ಇವಾಗ ಶಿವನ ಪೂಜೆನ ಮಾಡೋದನ್ನ ತಿಳ್ಕೊಳ್ಳೋಣ. ಶಿವನ ಪೂಜೆನ ಮಾಡೋದಕ್ಕೆ ಸಂಕಲ್ಪವನ್ನು ಮಾಡ್ಕೊಳ್ರಿ. ಇನ್ನು ಆ ದಿನ ಶಿವನಿಗೆ ಬಾಳೆಹಣ್ಣು, ಕರ್ಬೂಜದ ಹಣ್ಣು, ಡ್ರೈ ಫ್ರೂಟ್ಸು ಇದನ್ನೆಲ್ಲ ನೈವೇದ್ಯವನ್ನು ಮಾಡ್ಕೋಬಹುದು. ಈ ಶಿವರಾತ್ರಿಯನ್ನ ಯಾರು ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನ ಮಾಡ್ತಾರೋ ಸರ್ವ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಶಿವ ಅಂತ ಹೇಳಲಾಗುತ್ತೆ. ಉಪವಾಸವನ್ನ ಆಚರಣೆಯನ್ನ ಮಾಡಿ ಜಾಗರಣೆಯನ್ನ ಮಾಡ್ಕೊಳ್ಳಿ. ಬಿಲ್ಪತ್ರೆಯಿಂದ 4 ಯಾಮದಲ್ಲೂ ಪೂಜೆನ ಮಾಡ್ಕೋಬೇಕು. ಅವನ ಪ್ರೀತಿಗೆ ಪಾತ್ರರಾಗ್ತಾರೆ ಅಂತ ಹೇಳಲಾಗುತ್ತೆ. ಇನ್ನು ಅಂಥವರಿಗೆ ಮರುಹುಟ್ಟು ಇರೋದಿಲ್ಲ, ಅಂದರೆ ಪುನರ್ಜನ್ಮ ಇರೋದಿಲ್ಲ ಅಂತ ಹೇಳಲಾಗುತ್ತೆ. ತ್ರಿಲೋಕ ಸ್ವಾಮಿಯಾದಂತಹ ಶಿವನನ್ನು ನಿಶ್ಚಿತ ಕಾಲದಲ್ಲಿ ಪೂಜೆನ ಮಾಡ್ಕೋಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ. ಈ ಶಿವರಾತ್ರಿಯನ್ನು ಸ್ತ್ರೀಯರು, ಪುರುಷರು, ಸರ್ವವರ್ಣ ಸರ್ವ ಜಾತಿಯಲ್ಲಿರುವ ಜನರು ಸಹ ಆಚರಣೆಯನ್ನು ಮಾಡುವಂಥ ವ್ರತ ಅಂತ ಹೇಳಲಾಗುತ್ತೆ. ಶಿವ ಹೇಳ್ತಾರಂತೆ, ಅವತ್ತಿನ ದಿವಸ ಅಂದರೆ ಶಿವರಾತ್ರಿ ದಿನ ಕಲಿಯುಗದಲ್ಲಿ ನಾನು ಆ ಚತುರ್ದಶಿಯಂದು ರಾತ್ರಿ ಸಮಯದಲ್ಲಿ ಮಾತ್ರನೇ ಭೂಮಿಯಲ್ಲಿ ಸಂಚರಿಸ್ತಾ ಇರ್ತೀನಿ. ಎಲ್ಲ ಜಂಗಮ ಲಿಂಗಗಳಲ್ಲೂ ಸಂಕ್ರಮಣ ಮಾಡುತ್ತೇನೆ ಅಂತ
ಹೇಳಿ ಶಿವನೇ ಹೇಳಿದ್ದಾರಂತೆ. ಅದಕ್ಕೋಸ್ಕರ ಅವತ್ತಿನ ದಿವಸ ರಾತ್ರಿ ಪೂಜೆ ತುಂಬಾ ಶ್ರೇಷ್ಠವಾದದ್ದು. ಚತುರ್ದಶಿ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡ್ತೀವಿ. ಚತುರ್ದಶಿ, ತ್ರಯೋದಶಿ ಸಮೇತವಾದಂತಹ ಚತುರ್ದಶಿ ತುಂಬ ವಿಶೇಷವಾಗಿ ಈ ಬಾರಿ ಭಾನುವಾರ ಬಂದಿದೆ. ವಿಶೇಷ ಯೋಗದಲ್ಲಿ ಬಂದಿದೆ. ಎಲ್ರಿಗೂ ವಿಶೇಷವಾದಂತಹ ಅನುಗ್ರಹ ಆಗುತ್ತೆ. ಇನ್ನು ಯಾರ್ಯಾರ ಸಂಪ್ರದಾಯದಲ್ಲಿ ಉಪವಾಸವನ್ನು ಆಚರಣೆ ಮಾಡೋ ಅಂಥವ್ರು ನಿರಾಹಾರಿಯಾಗಿ ಉಪವಾಸವನ್ನು ಮಾಡಬೇಕು, ಜಾಗರಣೆಯನ್ನು ಮಾಡಬೇಕು. ಮಾರನೇ ದಿವಸ ಬೆಳಗ್ಗೆ ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಅಡುಗೆನ ಮಾಡಿ ಶಿವನಿಗೆ ನೈವೇದ್ಯವನ್ನು ಮಾಡಿಬಿಟ್ಟು ನಂತರ ಊಟವನ್ನು ಮಾಡ್ಕೋಬೋದು. ಅವತ್ತಿನ ದಿವಸನೂ ಮಧ್ಯಾಹ್ನ ಮಲಗಬಾರ್ದು. ಈ ರೀತಿಯಾಗಿ ಶಾಸ್ತ್ರಗಳು ಹೇಳುತ್ತೆ. ಜಾಗರಣೆ ಮಾಡಿದಂತಹ ಮಾರನೇ ದಿವಸನೂ ಮಧ್ಯಾಹ್ನ ಮಲಗಬಾರ್ದು. ಇದರಿಂದ ಜಾಗರಣೆ ಫಲ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಮತ್ತೆ ರಾತ್ರಿನೇ ಅವತ್ತಿನ ದಿವಸ 14ನೇ ತಾರೀಕು ರಾತ್ರಿನೇ ಮಲಗಬೇಕು ಅಂತ ಹೇಳ್ತಾರೆ. ಇನ್ನು ಶಿವನಿಗೆ ಅಭಿಷೇಕದಲ್ಲಿ ಏನನ್ನ ಬಳಸ್ಬಿಟ್ಟು ಅಭಿಷೇಕವನ್ನ ಮಾಡ್ಕೋಬೇಕು ಅಂತ ಅಂದ್ರೆ, ಶಿವನಿಗೆ ಪಂಚಾಮೃತ ಅಭಿಷೇಕ ತುಂಬಾ ಪ್ರೀತಿಕರವಾದದ್ದು. ಶಿವ ಪೂಜೆಗೆ ಮೊದಲನೇದಾಗಿ ಮೊದಲನೇ ಜಾವದಲ್ಲಿ ಹಾಲಿನಿಂದ ಅಭಿಷೇಕ, ಎರಡನೇ ಜಾವದಲ್ಲಿ ಮೊಸರಿನಿಂದ ಅಭಿಷೇಕ, ಮೂರನೇ ಜಾವದಲ್ಲಿ ತುಪ್ಪದಿಂದ ಅಭಿಷೇಕ, ನಾಲ್ಕನೇ ಜಾವದಲ್ಲಿ ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕವನ್ನ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಕಬ್ಬಿನ ಹಾಲು ಅಭಿಷೇಕಕ್ಕೆ ಬಳಸ್ಬೋದು, ತುಂಬಾ ಶ್ರೇಷ್ಠವಾದದ್ದು. ಹಣ್ಣಿನ ಹಾಲುಗಳನ್ನು ಬಳಸ್ಕೋಬೋದು. ಹೀಗೆ ಪಂಚಾಮೃತಗಳು ಹಾಲು, ಮೊಸರು, ಸಕ್ಕರೆ, ತುಪ್ಪ, ಜೇನುತುಪ್ಪ ಈ 5 ಕೂಡ ಮುಖ್ಯವಾಗಿ. ಇದನ್ನು ಬಿಟ್ಟು ಹಣ್ಣಿನ ರಸಗಳನ್ನು ಕೂಡ ಬಳಸ್ಕೋಬೋದು, ಕಬ್ಬಿನ ಹಾಲನ್ನು ಬಳಸ್ಕೋಬೋದು, ಮತ್ತು ಎಳನೀರನ್ನು ಬಳಸ್ಕೋಬೋದು. ಈ ರೀತಿಯಾಗಿ ಅಭಿಷೇಕಕ್ಕೆ ಬಳಸ್ಬಿಟ್ಟು ಶಿವನಿಗೆ ಅಭಿಷೇಕವನ್ನು ಮಾಡ್ಬೋದು. ಇನ್ನು ಶಿವನಿಗೆ ವಿಶೇಷವಾಗಿ ಯಾವ ಹೂಗಳಿಂದ ಪತ್ರೆಗಳಿಂದ ಅರ್ಚನೆಯನ್ನು ಮಾಡಬೇಕು ಅಂತ ಅಂದರೆ, ಎಕ್ಕದ ಎಲೆ, ಬಿಲ್ಪತ್ರೆ, ಪದ್ಮ ಪುಷ್ಪ ಅಂತಾರೆ, ತುಂಬೆ ಹೂವು, ಜಪಾಕುಸುಮ ಅಂದರೆ ಕೆಂಪು ದಾಸವಾಳದ ಹೂವು. ಇದು ಶ್ರೇಷ್ಠವಾಗಿ ಶಿವನಿಗೆ ಅತ್ಯಂತ ಶ್ರೇಷ್ಠವಾದುದು ಅಂತ ಹೇಳ್ಬೋದು. ಈ ಮಹಾಶಿವರಾತ್ರಿ ವ್ರತವನ್ನು 12 ವರ್ಷ ಅಥವಾ 24 ವರ್ಷಗಳು ಭಕ್ತಿಯಿಂದ ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. 12 ವರ್ಷ ಅಥವಾ 24 ವರ್ಷ ಈ ರೀತಿಯಾಗಿ ಶಿವನ ಒಂದು ಶಿವರಾತ್ರಿಯಾಗಿ ಆಚರಣೆಯನ್ನು ಮಾಡಬೇಕು, ಉದ್ಯಾಪನೆಯನ್ನು ಮಾಡಬೇಕು. ಇದರಿಂದ ಉತ್ತಮವಾದಂತಹ ಫಲ ಸಿಗುತ್ತೆ. ಈ ರೀತಿಯಾಗಿ ಶಿವರಾತ್ರಿಯನ್ನು ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡ್ಕೊಳ್ಳಿ. ಪೂಜಾ ಸಮಯನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಶಿವರಾತ್ರಿ ಪೂಜೆನ ಸಂಜೆ ಸಮಯದಲ್ಲಿ ಅಂದರೆ ಸಂಜೆಯಿಂದ ಮಾರನೇ ದಿವಸ ಬೆಳಗಿನ ಜಾವದ ತನಕನೂ ನೀವು ಪೂಜೆನ ಮಾಡ್ಕೋಬೋದು. ಹೇಗೂ ಭಾನುವಾರ ಬಂದಿದೆ, ಶಿವರಾತ್ರಿ ಹಬ್ಬ, ಎಲ್ರಿಗೂ ಕೂಡ ರಜಾ ಇರುತ್ತೆ. ಬೆಳಗ್ಗೆನೆ ಮನೆ ಶುದ್ಧಿ ಮಾಡಿಕೊಂಡು ಆರಾಮ್ಸೆ ನೀವು ಆ ದಿನ ತಲೆ ಸ್ನಾನ ಮಾಡಿಕೊಂಡು ಅಡಿ ಬಟ್ಟೆನ ಧರಿಸ್ಬಿಟ್ಟು ಶಿವನ ಪೂಜೆನ ಮಾಡೋದು ತುಂಬ ಉತ್ತಮ. ಆ ದಿನ ಉಪವಾಸ ಆಚರಣೆನ ತಪ್ಪದೆ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಈರುಳ್ಳಿ, ಬೆಳ್ಳುಳ್ಳಿ ಈ ಥರದನ್ನು ಬಳಸ್ಬಿಟ್ಟು ಫಲಹಾರಗಳನ್ನು ಮಾಡ್ಕೋಬೇಡಿ. ಈ ರೀತಿಯಾಗಿ ಶುದ್ಧವಾದಂತಹ ಆಹಾರವನ್ನು ಸ್ವೀಕರಿಸಿ ಮಾಡ್ಕೋಬೋದು. ತಪ್ಪದೆ ಎಲ್ಲರೂ ಕೂಡ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನವನ್ನು ಅವತ್ತಿನ ದಿವಸ ಮಾಡಲೇಬೇಕು, ಕಂಪಲ್ಸರಿ ಎಲ್ಲರೂ ಕೂಡ ಮಾಡಲೇಬೇಕು. ಈ ರೀತಿಯಾಗಿ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಈ ಬಾರಿ ವಿಶೇಷವಾಗಿ ವಿಶೇಷ ಯೋಗದಲ್ಲಿರುವಂಥ ಶಿವರಾತ್ರಿಯ ಆಚರಣೆಯನ್ನು ಮಾಡ್ಕೊಳ್ಳಿ. ಶಿವನ ಅನುಗ್ರಹವನ್ನು ಪಡ್ಕೊಳ್ಳಿ, ರುದ್ರದೇವರ ಅನುಗ್ರಹವನ್ನು ಪಡ್ಕೊಳ್ರಿ ಅಂತ ಹೇಳ್ತೀನಿ. ಇದಿಷ್ಟು ಕೂಡ ಶಿವರಾತ್ರಿ ಹಬ್ಬದ ಪೂಜೆ ವಿಧಾನವನ್ನು ಹಂತ ಹಂತವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು.